ಕೆಸುವಿನ ಎಲೆ ಅಂದರೆ ನಮಗೆ ನೆನಪಾಗುವ ಮೊಟ್ಟ ಮೊದಲ ರೆಸಿಪಿ ಅಂದ್ರೇ ಪತ್ರೊಡೆ. ಇವತ್ತು ನಾನು ಮಸಾಲೆ ಪತ್ರೊಡೆ ಮಾಡುವಂಥ ವಿಧಾನವನ್ನು ತಿಳಿಸಿಕೊಡ್ತಾ ಇದ್ದೇನೆ. ನಮಸ್ಕಾರ ಸ್ನೇಹಿತರೆ, ಚೈತ್ರ ಉಡುಪಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಚೈತ್ರ. ಮೊದಲಿಗೆ ಮಸಾಲೆಗೆ 7ರಿಂದ 8 ಬ್ಯಾಡಗಿ ಮೆಣಸು, ಖಾರಕ್ಕೆ ತಕ್ಕಂತೆ ಒಂದು 4 ಗುಂಟೂರು ಮೆಣಸು, 3 ಚಮಚ ಕೊತ್ತಂಬರಿ, 1.5 ಚಮಚ ಜೀರಿಗೆ ಮತ್ತು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ರುಬ್ಬುವ ಕಲ್ಲಿಗೆ ಹಾಕಿ ಒಂದು 1/4 ಚಮಚ ಅರಿಶಿನ ಹಾಕಿ ಮಸಾಲೆಯನ್ನು ಸ್ವಲ್ಪ ಸಣ್ಣ ಆಗುವವರೆಗೆ ರುಬ್ಬಿಕೊಂಡು, ನಂತರ ಒಂದು 6 ಗಂಟೆ ನೆನೆಸಿದಂತಹ 3/4 kg ಕುಚ್ಚಿಗೆ ಅಕ್ಕಿ ಅನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಂಡು ತರಿತರಿಯಾಗಿ ರುಬ್ಬಿಕೊಳ್ಬೇಕು. ಕುಚ್ಚಿಗೆ ಅಕ್ಕಿಯ ಬದಲಾಗಿ ಬೆಳಸಿಗೆ ಅಕ್ಕಿಯನ್ನು ಕೂಡ ಬಳಸಬಹುದು. ನಾನಿಲ್ಲಿ ಕುಚ್ಚಿಗೆ ಅಕ್ಕಿಯನ್ನು ಬಳಕೆ ಮಾಡಿದ್ದೇನೆ. ಮಿಕ್ಸಿ ಜಾರ್ನಲ್ಲೂ ಕೂಡ ರುಬ್ಬಿಕೊಳ್ಬೋದು, ಆದರೆ ರುಬ್ಬುವ ಕಲ್ಲಿನಲ್ಲಿ ಮಸಾಲೆಯನ್ನು ರುಬ್ಬಿಕೊಂಡ್ರೆ ರುಚಿ ಇನ್ನೂ ಚೆನ್ನಾಗಿರ್ತದೆ. ಅದೇ ರೀತಿ ಇದಕ್ಕೆ 1 ಬೆಲ್ಲವನ್ನು ಸೇರಿಸಿ ಸಿಹಿಯಾಗಿ ಮಸಾಲೆಯನ್ನು ತಯಾರಿಸಿಕೊಳ್ಬೇಕು. ಈ ಮಸಾಲೆಗೆ ಈ ರೀತಿ ಕೆಸುವಿನ ಎಲೆಯನ್ನು ಸಣ್ಣಕ್ಕೆ ಹೆಚ್ಚಿಕೊಂಡು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನಂತರ ತೇಗದ ಎಲೆಯಲ್ಲಿ ಹಾಕಿ ಮಡಿಚಿ ಇಡ್ಲಿ ಮಾಡುವಂಥ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಬೇಕು. ಸೌದೆ ಒಲೆಯಲ್ಲಿ ಒಂದು ಅರ್ಧ ಗಂಟೆ ಬೆಂದರೆ ಸಾಕು. ಗ್ಯಾಸ್ನಲ್ಲಾದರೂ ಮಾಡ್ಬೋದು. ಸೌದೆ ಒಲೆಯಲ್ಲಿ ಮಾಡಿದರೆ ಇನ್ನೂ ರುಚಿ ಚೆನ್ನಾಗಿರ್ತದೆ. ನಂತರ ಈ ಕಡುಬು ತಣಿದ ಮೇಲೆ ಈ ರೀತಿ ದಪ್ಪಕ್ಕೆ ತುಂಡು ಮಾಡಿಕೊಳ್ಬೇಕು. ಈಗ ಪತ್ರೊಡೆ ತಯಾರಾಗಿದೆ. ಇನ್ನು ಮಸಾಲೆ ಮಾಡಿಕೊಳ್ಳಲು ಒಂದು 5ರಿಂದ 6 ಬ್ಯಾಡಗಿ ಮೆಣಸು, 2 ಗುಂಟೂರು ಮೆಣಸು, 3 ಚಮಚ ಕೊತ್ತಂಬರಿ ಬೀಜ, 1.5 ಚಮಚ ಜೀರಿಗೆ, 1/4 ಚಮಚ ಸಾಸಿವೆ, 1/4 ಚಮಚ ಅರಿಶಿನ, ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿ, ಎಣ್ಣೆಯಲ್ಲಿ ಫ್ರೈ ಮಾಡಿದಂಥ 1/4 ಚಮಚ ಉದ್ದಿನಬೇಳೆ ಮತ್ತು ಕರಿಬೇವು, ಸ್ವಲ್ಪ ಹುಳಿ, 1 ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಬೇಕು. ನಂತರ ಒಗ್ಗರಣೆಗೆ 4ರಿಂದ 5 ಚಮಚ ತೆಂಗಿನೆಣ್ಣೆ, 1/4 ಚಮಚ ಸಾಸಿವೆ ಮತ್ತು ಉದ್ದಿನಬೇಳೆ, 1 ಈರುಳ್ಳಿ, ಕರಿಬೇವಿನ ಎಲೆ ಹಾಕಿ ಬಾಡಿಸಿ ರುಬ್ಬಿದ ಮಸಾಲೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಕುದಿ ಬಂದ ನಂತರ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಪತ್ರೊಡೆಯನ್ನು ಹಾಕಿ ಚೆನ್ನಾಗಿ ಕಲಸಿ ಕುದಿಸಿದರೆ ರುಚಿಯಾದ ಮಸಾಲೆ ಪತ್ರೊಡೆ ಸವಿಯಲು ಸಿದ್ಧ. ಆಷಾಢ ಮಾಸದಲ್ಲಿ ಕರಾವಳಿ ಭಾಗದಲ್ಲಿ ಹೆಚ್ಚಿನ ಮನೆಗಳಲ್ಲಿ ಈ ರೆಸಿಪಿಯನ್ನು ಮಾಡ್ತಾರೆ. ಹಾಗಾದರೆ ನೀವು ಕೂಡ ಒಂದ್ಸಲ ಈ ರೆಸಿಪಿಯನ್ನು ಟ್ರೈ ಮಾಡ್ತೀರಲ್ವಾ ಫ್ರೆಂಡ್ಸ್? ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಚೈತ್ರ ಉಡುಪಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.